ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, 2025ರ ಏಪ್ರಿಲ್ ತಿಂಗಳಲ್ಲಿದ್ದೇವೆ. ಸೊ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಯಾವುದು ಹೊಸ ನೋಟಿಫಿಕೇಶನ್ ಇಲ್ವಾ, ಸೊ ಪ್ರಸ್ತುತ ನೋಟಿಫಿಕೇಶನ್ ಯಾವ್ದ್ಯಾವ್ದಿದೆ ಅಂತ ಕೇಳ್ತಿದ್ರು. ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ಬಂದಿದ್ದೇನೆ. ಸೊ ಹಾಗಾದ್ರೆ 2025ರಲ್ಲಿ ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ನೀವು ಯಾವ ಯಾವ ನೋಟಿಫಿಕೇಶನ್ಸ್ಗೆ ಅರ್ಜಿಯನ್ನು ತುಂಬೋದು ಮತ್ತು ಮುಂಬರುವ ಎಕ್ಸಾಮ್ಸ್ ಯಾವ್ದ್ಯಾವ್ದಿದ್ದಾವೆ, ಸೊ ನೀವು ಯಾವ ರೀತಿ ತಯಾರಿ ನಡೆಸಬೇಕು, ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಸ್ನೇಹಿತರೆ, 2025 ಏಪ್ರಿಲ್ ತಿಂಗಳಲ್ಲಿ ಕರೆದಿರುವಂತಹ 3 ಅಧಿಸೂಚನೆ. UGC ನೆಟ್ ಪರೀಕ್ಷೆ ಕರೆದಿದ್ದಾರೆ, ಏರ್ಪೋರ್ಟ್ ಅಥಾರಿಟಿಯಲ್ಲಿ ಟ್ರಾಫಿಕ್ ಕಂಟ್ರೋಲರ್ ಹುದ್ದೆಯನ್ನು ಕರೆದಿದ್ದಾರೆ, ಹಾಗೆ ರೈಲ್ವೇಸ್ ನಲ್ಲಿ ಲೋಕೋ ಪೈಲಟ್ ಅನ್ನ ಕರೆದಿದ್ದಾರೆ. ಸೊ ನೀವು ಯಾವ್ದಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಎಲ್ಲದನ್ನು ಕೂಡ ನೀವು ಅಪ್ಲೈ ಮಾಡಿ. ಯಾಕಂತಂದ್ರೆ ಎಲ್ಲ ಎಕ್ಸಾಮ್ಸ್ ಕೂಡ ನೋಡಿ ನಿಮಗೆ ಎಕ್ಸಾಮ್ಸ್ ಹತ್ರದಲ್ಲಿ ಇದೆ ಅಂತದ್ದು. ಸೊ ಹಾಗಾದ್ರೆ ಮೊದಲನೇ ನೋಡೋಣ UGC ನೆಟ್. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ UGC ಅವರು ಪ್ರತಿ ವರ್ಷ ಅಂದ್ರೆ ಅದರಲ್ಲಿ NTA ಮುಖಾಂತರ ವರ್ಷಕ್ಕೆ 2 ಬಾರಿ ನೆಟ್ ಎಕ್ಸಾಮ್ ಅನ್ನ ಮಾಡ್ತಾರೆ, ಡಿಸೆಂಬರ್ ಸೈಕಲ್ ಮತ್ತು ಜೂನ್ ಸೈಕಲ್ ಅಂತ ಹೇಳಿ. ಈಗ ಜೂನ್ 2025ರ UGC ನೆಟ್ ನ ಅಧಿಸೂಚನೆ ಆಗಿದೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ತಿಳ್ಕೊಳ್ಳೋಣ. ಇದೇನಪ್ಪ ಅಂತ ಹೇಳಿದ್ರೆ, ನೀವು ಯಾರ್ಯಾರ್ದು ಮಾಸ್ಟರ್ ಡಿಗ್ರಿ ಆಗಿದೆ, ಮಾಸ್ಟರ್ಸ್ ಮಾಡಿರ್ತೀರಾ, PG ಕೋರ್ಸ್ಗಳನ್ನು ಮಾಡಿರ್ತೀರಾ, ಅವರೆಲ್ಲರೂ ಕೂಡ ಈ ಎಕ್ಸಾಮ್ಸ್ ಅನ್ನ ಬರೀಬೋದು. ಸೊ ಸ್ಟೇಟ್ ಅಲ್ಲಾದ್ರೆ KSET ಅಂತ ಎಕ್ಸಾಮ್ ಬರುತ್ತೆ, ಸೊ ಸೆಂಟ್ರಲ್ ಅಲ್ಲಾದ್ರೆ ನೆಟ್ ಅಂತ ಎಕ್ಸಾಮ್ ಬರುತ್ತೆ. ಈ UGC ನೆಟ್ ಎಕ್ಸಾಮ್ ಅಲ್ಲಿ 3 ರೀತಿ ಇರುತ್ತೆ. ಮೊದಲನೇದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಹತೆ, ಎರಡನೇದು PhD ಓದ್ಲಿಕ್ಕೆ ಅರ್ಹತೆ, ಮೂರನೇದು JRF ಅಂತ ಜೂನಿಯರ್ ರಿಸೋರ್ಸ್ ಫೆಲೋಶಿಪ್. ಈ ರೀತಿ 3 ವಿಭಿನ್ನ ಕಟ್ ಆಫ್ ಅನ್ನ ಬಿಡ್ತಾರೆ. ಸೊ ಒಂದೇ ಪರೀಕ್ಷೆ ಇರುತ್ತೆ, 3 ರೀತಿಯ ಅಂತ ಒಂದು ಎಕ್ಸಾಮ್ಗೆ ಎಲಿಜಿಬಿಲಿಟಿಯನ್ನು ಕೊಡ್ತಾರೆ. ಐದರ್ ನೀವು ನೆಟ್ ಅಲ್ಲಿ ಬರೀ PhD ಅನ್ನ ಪಾಸ್ ಮಾಡಿ PhDಗೆ ಎಂಟ್ರೆನ್ಸ್ ನ ತೆಗೆದುಕೋಬಹುದು, ಅಥವಾ JRF ನ ತೆಗೆದುಕೊಂಡ್ರೆ ನಿಮಗೆ ಜೂನಿಯರ್ ರಿಸೋರ್ಸ್ ಫೆಲೋಶಿಪ್ ಆಗಿ ಸ್ಟೈಫಂಡ್ ಅನ್ನ ಕೊಡಲಾಗುತ್ತೆ. ಇನ್ನು ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕೂಡ ಎಲಿಜಿಬಿಲಿಟಿಯನ್ನು ನೆಟ್ ಪರೀಕ್ಷೆಯನ್ನ ತೆಗೆದುಕೋಬಹುದು. ಸೊ ಮುಂಬರುವಂತ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ಗೆ ನೆಟ್ ಅಥವಾ KSET ನೀವು ಕ್ವಾಲಿಫೈಡ್ ಆಗಿದ್ರೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ತೆಗೆದುಕೊಳ್ಳಲಿಕ್ಕೆ. ಸೊ ಹಾಗಾದ್ರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇರುವಂತ ಈ ನೆಟ್ ಎಕ್ಸಾಮ್ ನ ಡೇಟ್ಸ್ ನೋಡೋಣ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ, ನೀವು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಸ್ಟಾರ್ಟಿಂಗ್ ಡೇಟ್ 16th ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ ಅರ್ಜಿ ತುಂಬಲಿಕ್ಕೆ. 7 ಮೇ ತನಕ ನಿಮಗೆ ಅರ್ಜಿ ತುಂಬಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಲೇಟ್ ಡೇಟ್ ಜೊತೆಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟೋದು 8 ಮೇಗೆ ಇರುತ್ತೆ. ಸೊ ಹಾಗಾದ್ರೆ ಎಕ್ಸಾಮ್ ಯಾವಾಗಿದೆ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, 21 ಜೂನ್ ಮತ್ತೆ 30 ಜೂನಿಗೆ ಇರುತ್ತೆ. ಸೊ ಒಟ್ಟಾರೆ 85 ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ಸ್ಗಳಿಗೆ ಕೊಡಲಾಗುತ್ತೆ, 85 ಸಬ್ಜೆಕ್ಟ್ಸ್ ಇರೋವಂಥದ್ದು. ಸೊ ನಿಮಗೆ ಎಕ್ಸಾಮ್ ಫೀಸ್ ಕೂಡ ಇಲ್ಲಿದೆ ನೋಡಿ. ಜನರಲ್ ಅವರಿಗೆ 1150 ಇರುತ್ತೆ. ಇನ್ನು OBC ನಾನ್ ಕ್ರೀಮಿ ಲೇಯರ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ 600 ರೂಪಾಯಿ, SC ST ಮತ್ತು ಥರ್ಡ್ ಜೆಂಡರ್ಗೆ ಏನು 325 ರೂಪೀಸ್ ಇರುತ್ತೆ. ಸೊ ಇದು UGC ನೆಟ್ ಪರೀಕ್ಷೆ ಬಗ್ಗೆ ಸ್ನೇಹಿತರೆ. ಸೊ ಯಾರ್ಯಾರು ಮಾಸ್ಟರ್ಸ್ ಮಾಡಿದ್ದೀರಾ ಅಥವಾ ಮಾಸ್ಟರ್ಸ್ನ ಕೊನೆಯ ಸೆಮ್ನಲ್ಲಿ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಜಸ್ಟ್ ಸ್ಟಿಲ್ ಅಪಿಯರಿಂಗ್ ಅಂತ ಹೇಳ್ಬಿಟ್ಟು ಕೊಡುವಂಥ ಅವಕಾಶ ನಿಮಗೆ ನೆಟ್ NTA ವೆಬ್ಸೈಟ್ನಲ್ಲಿ ಕೊಡಲಾಗುತ್ತೆ. ಸೊ ಯಾರ್ಯಾರು ಫೈನಲ್ ಇಯರ್ ಮಾಸ್ಟರ್ಸ್ನಲ್ಲಿದ್ದೀರಾ ಆ್ಯಂಡ್ ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಕೂಡ ನೆಟ್ ಪರೀಕ್ಷೆನ ತೆಗೆದುಕೊಳ್ಳಿ. ಇದು ನಿಮಗೆ ಕ್ವಾಲಿಫೈ ಆಗಿಲ್ಲ ಅಂದ್ರೂ ಮತ್ತೆ ಡಿಸೆಂಬರ್ ಸೈಕಲ್ ಸಿಗುತ್ತೆ. ಸೊ ನಿಮಗೆ ಇದು ಕ್ವಾಲಿಫೈಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಐದರ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಥವಾ PhDಗೆ ಅಥವಾ JRFಗೆ ಸೊ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸೊ ಇದು ನೆಟ್ ಪರೀಕ್ಷೆ ಬಗ್ಗೆ. ಸೊ ನೆಟ್ ಪರೀಕ್ಷೆ ಆಗಾದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ನಿಮಗೆ 2 ಪತ್ರಿಕೆ ಇರುತ್ತೆ ಅದರಲ್ಲಿ, ಅಂದರೆ ಒಂದೇ ಪತ್ರಿಕೆಯಲ್ಲಿ 2 ಭಾಗ ಇರುತ್ತೆ. ಮೊದಲನೇ ಪೇಪರ್ ಇದರಲ್ಲಿ 50 ಪ್ರಶ್ನೆ 100 ಅಂಕಗಳಿಗೆ ಇರುತ್ತೆ. ಇನ್ನೊಂದು 100 ಪ್ರಶ್ನೆ 200 ಅಂಕಗಳಿಗೆ. ಸೇಮು ಇದೇ ಪ್ಯಾಟರ್ನು KSET ಕೂಡ ಇದೆ. ಸೊ ಒಟ್ಟಾರೆ 300 ಅಂಕಗಳಿಗಿರುತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ 150, 180, 210 ಕೆಲವೊಂದು ಅಪಿಯರ್ಸ್ ಅಂದರೆ ತುಂಬ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ ಕಟ್ ಆಫಿಗೆ. ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇರುತ್ತೆ, ಎಷ್ಟು ಜನ ಕ್ಯಾಂಡಿಡೇಟ್ಸ್ಗೆ ಎಲಿಜಿಬಿಲಿಟಿ ಕೊಡಬೇಕು, ಆ ಥರ ಅಂದ್ರ ಮೇಲೆ ತುಂಬ ಫ್ಯಾಕ್ಟರ್ಸ್ ಡಿಪೆಂಡೆಂಟ್ ಇರುತ್ತೆ. ಸಾಮಾನ್ಯವಾಗಿ 200, 250 ಹಂಗೆ ತೆಗಿತಿದ್ದೀರಾ ಅಂದರೆ ಪಕ್ಕ 3ಕ್ಕೂ ಕ್ವಾಲಿಫೈ ಆಗ್ತೀರಾ ಅಂತ ಹೇಳ್ಬಿಟ್ಟು ಸೊ 200 ಟಾರ್ಗೆಟ್ ಮಾಡಿ ನೀವು ಓದಬೇಕಾಗುತ್ತೆ. ಸೊ ಅಲ್ಲಿ ನೀವು 200 ತೆಗೆದುಕೋಬೇಕಂತಂದ್ರೆ ಈ 100 ಮಾರ್ಕ್ಸ್ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್, ನೀವು ಯಾವುದ್ರಲ್ಲಿ ಮಾಸ್ಟರ್ಸ್ ಮಾಡಿರ್ತೀರಾ ಅದಕ್ಕೆ ಮೇಲೆ 100 ಪ್ರಶ್ನೆನ ಕೇಳ್ತಾರೆ. ಸೊ ಈಗ ಉದಾಹರಣೆಗೆ ಹಿಸ್ಟ್ರಿ ಓದಿದ್ದೀರಾ ಅಂತಂದ್ರೆ, MA ಹಿಸ್ಟ್ರಿ ಓದಿದ್ದೀರಾ ಅಂತಂದ್ರೆ 100 ಪ್ರಶ್ನೆ ಹಿಸ್ಟ್ರಿ ಮೇಲೆ ಇರುತ್ತೆ. ಸೊ ನೀವು ಯಾವ ಒಂದು ಮಾಸ್ಟರ್ಸ್ನ ಓದಿರ್ತೀರಾ ಸೊ ಆ ಒಂದು ಮೇಲೆ 200 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಇನ್ನು 50 ಕ್ವಶನ್ ಯಾವುದಪ್ಪ ಅಂತಂದ್ರೆ ಇದು ಪೇಪರ್ 1 ಸಿಲೆಬಸ್. ಇದು ಕಾಮನ್ ಸ್ನೇಹಿತರೆ, ನೀವು KSET ಓದಿರೋಬೇಕಾದ್ರೆ ಕೂಡ ಇದೇ ಸೇಮ್ ಸಿಲೆಬಸ್ ಇರುತ್ತೆ. ನೀವು ನೋಡ್ಬೋದು ಟೀಚಿಂಗ್ ಆಪ್ಟಿಟ್ಯೂಡ್ 5 ಪ್ರಶ್ನೆ, ರಿಸರ್ಚ್ ಆಪ್ಟಿಟ್ಯೂಡ್ 5 ಪ್ರಶ್ನೆ, 10
10 ಮಾರ್ಕ್ಸ್ ಈ ರೀತಿ ಇರುತ್ತೆ. ಒಟ್ಟಾರೆ 50 ಪ್ರಶ್ನೆ 100 ಮಾರ್ಕ್ಸಿಗೆ ಇರುತ್ತೆ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸಿಂಪಲ್ ಆಗಿರುತ್ತೆ. ನೀವು ಸ್ವಲ್ಪ ಡೆಡಿಕೇಶನ್ ಮಾಡಿ ಓದಿದರೆ ಸೊ 21 ಜೂನ್ ಇದೆ. ಸೊ ಎಕ್ಸಾಮ್ ಅಷ್ಟರಲ್ಲಿ ನೀವು ತಯಾರು ಮಾಡಿದರೆ ಇದನ್ನು ಮಾಡ್ಬೋದು. ಇದ್ರ ಬಗ್ಗೆ ಸಂಬಂಧಿತ ಸರ್ ವಿಡಿಯೋಸ್ ಮಾಡಿ MCQsನ ಹೇಳಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಟ್ ಎಕ್ಸಾಮ್ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತೆಗೆದುಕೊಬರ್ತೀನಿ. ಸೊ ಇದಾಗಿತ್ತು UGC ನೆಟ್ ಪರೀಕ್ಷೆ ಬಗ್ಗೆ. ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸ್ನೇಹಿತರೆ ಎಲ್ಲರಿಗೂ ಕೂಡ ಏರ್ಪೋರ್ಟನ್ನು ನೋಡಿರ್ತೀರಾ. ಶಿವಮೊಗ್ಗದಲ್ಲಿ ಕೂಡ ಏರ್ಪೋರ್ಟ್ ಆಗಿದೆ. ಸೊ ಹಾಗಾದರೆ ಆ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ಥರ ಕೆಲಸ, ಸುಮಾರು ಥರ ಕೆಲಸ ಇರುತ್ತೆ. ಇದೊಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಏರ್ಪೋರ್ಟ್ನಲ್ಲಿ ನೀವು SSC GD ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದ್ರೆ, CISFನ ಆಯ್ಕೆ ಮಾಡಿದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೇಫ್ಟಿ ಫೋರ್ಸ್ ಮುಖಾಂತರ ನೀವು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ಬೋದು ಆ್ಯಸ್ ಅ GD ಕಾನ್ಸ್ಟೇಬಲ್. ಅದೇ ಥರ CPO ಎಕ್ಸಾಮ್ ಬರೆದ್ರೆ SSCಯಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಬರ್ಬೋದು. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೇಫ್ಟಿ ಫೋರ್ಸ್ ಇದೆ, KSISF ಅಂತ ಹೇಳ್ಬಿಟ್ಟು 2021ರಲ್ಲಿ ಅದರ PSI ಎಕ್ಸಾಮ್ ಮಾಡಿದ್ರು. ಸೊ KSISF ಬಂದರೆ ಇವೆಲ್ಲ ನೀವು ಏರ್ಪೋರ್ಟ್ನಲ್ಲಿ, ಮೆಟ್ರೋದಲ್ಲಿ ಈ ಥರದ್ರಲ್ಲಿ ಕೆಲಸ ಮಾಡ್ಬೋದು ಆ್ಯಸ್ ಅ ಸೆಕ್ಯೂರಿಟಿ ಆಗಿ ನೀವು ಇದು ಮಾಡ್ಬೋದು. ಬಟ್ ಇಲ್ಲಿ ಅದು ಬಿಟ್ಟು ಕೂಡ ಏರ್ ಟ್ರಾಫಿಕ್ ಕಂಟ್ರೋಲರ್ ಈ ರೀತಿ ಸ್ವಲ್ಪ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ರೂಮ್ನಲ್ಲಿ ಇರುವಂಥ ಕೆಲಸಗಳನ್ನು ಕೂಡ ಕೊಡಲಾಗುತ್ತೆ. ಸೊ ಇಲ್ಲಿ ಕರೆದಿರೋವಂಥದ್ದು ಎಕ್ಸಾಮ್ ಪೋಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತ ಹೇಳ್ಬಿಟ್ಟು ಒಟ್ಟಾರೆ 309 ಪೋಸ್ಟ್ ಇದೆ, ನೀವು ಇಲ್ಲಿ ನೋಡ್ತಿರೋ ಆ ರೀತಿ. ಸೊ ಹಾಗಾದರೆ ಈ ಏರ್ ಟ್ರಾಫಿಕ್ ಕಂಟ್ರೋಲರ್ನಿಗೆ ಏನಪ್ಪ ಕ್ವಾಲಿಫಿಕೇಶನ್ ಅಂತ ಅಂದರೆ ನೀವು ನೋಡ್ಬೋದು, ಫುಲ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಇನ್ 3 years ಇನ್ BSc ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ನೋಡಿ BA ಓದ್ತಿರೋರು, BCom ಓದ್ತಿರೋರು ಯಾರಿಗೂ ಇದು ಬರೋದಿಲ್ಲ. ಯಾರು BSc ಓದಿದ್ದೀರಾ ಅದರಲ್ಲೂ ಕೂಡ ಯಾರು ಫಿಸಿಕ್ಸ್ ಮ್ಯಾಥ್ಸನ್ನು ಸಬ್ಜೆಕ್ಟ್ ಆಸೋ ಓದಿದ್ದೀರಾ ಅವರು ಇದಕ್ಕೆ ಎಲಿಜಿಬಲ್. ಮತ್ತು ಇನ್ನೊಂದು ಇಂಜಿನಿಯರಿಂಗ್ ಓದೋರು ಕೂಡ, ಎನಿ ಡಿಸಿಪ್ಲಿನ್ ಇಂಜಿನಿಯರಿಂಗ್ ಓದೋರು ಕೂಡ ಎಲಿಜಿಬಲ್ ಇರ್ತಾರೆ. ಇನ್ನು 10th 12th ಮಟ್ಟದಲ್ಲಿ ನೀವು ಇಂಗ್ಲೀಷನ್ನು ಆ್ಯಸ್ ಅ ಸಬ್ಜೆಕ್ಟ್, ಆ್ಯಸ್ ಅ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಓದಿರಲೇಬೇಕಾಗತ್ತೆ. ಸೊ ಇದು ಒಂದು ಕ್ವಾಲಿಫಿಕೇಷನ್. ಸೊ ಸುಮಾರು ಜನ ನೀರಸ ತೆಗೆದುಕೊಳ್ಬೇಡಿ, ಯಾರು ಆರ್ಟ್ಸ್ ಇದ್ದೀರಾ, ಕಾಮರ್ಸ್ ಇದ್ದೀರಾ. ಸೊ ನಿಮಗೂ ಕೂಡ ಕೆಲವೊಂದು ಹುದ್ದೆಗಳು ಬರುತ್ತೆ. ಸೊ ಯಾವುದೇ ಹೊಸ ನೋಟಿಫಿಕೇಶನ್ ಆದರೂ ಕೂಡ ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಿವೆ. ಸೊ ಹಾಗಾಗಿ ಇದನ್ನು ಗಮನಿಸಿ. ಸದ್ಯಕ್ಕೆ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಫಿಸಿಕ್ಸ್ ಮ್ಯಾಥ್ಸನ್ನು ಓದಿರೋಂಥ ಸಬ್ಜೆಕ್ಟ್ಸ್ನ ಓದಿರೋಂಥವ್ರು ಮಿನಿಮಮ್ 3 ವರ್ಷ ಡಿಗ್ರಿ ಓದಿರಬೇಕು. ಆರ್ ಆ್ಯಸ್ ಅ ಇಂಜಿನಿಯರಿಂಗ್ 4 ವರ್ಷ ಡಿಗ್ರಿ ಓದಿದ್ರು ಎನಿ ಸಬ್ಜೆಕ್ಟ್. ಮತ್ತು ಇನ್ನೊಂದು ಇಂಗ್ಲೀಷನ್ನು ನಿಮಗೆ 10th 12th ಲೆವೆಲ್ನಲ್ಲಿ ಓದಿರ್ಬೇಕಂತ ಹೇಳ್ಬಿಟ್ಟು. ಹಾಗಾದರೆ ಇದು ಅರ್ಜಿ ತುಂಬ ಸ್ಟಾರ್ಟ್ ಆಗೋದು 25 ಏಪ್ರಿಲ್ಗೆ, ಮುಗಿಯುವಂಥದ್ದು 24 ಮೇಗೆ. ಸೊ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಏರ್ಪೋರ್ಟ್ ಅಥಾರಿಟಿಗೆ ಹಾಕೋರು. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಯಾರ್ಯಾರು ಸೈನ್ಸ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ, ಸೊ ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಹಾಕಿ ಅಂತ ಹೇಳ್ಬಿಟ್ಟು. BSc ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಓದಿರಾ, ಯಾರ್ಯಾರು ಇಂಜಿನಿಯರ್ಸ್ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಹಾಕಿ, ಉತ್ತಮ ಅವಕಾಶ ಇದೆ. ಸೊ ನಿಮಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಸರ್ ಹೆಸರಲ್ಲೇ ಜೂನಿಯರ್ ಅಂತ ಇದೆ, ನಾವು ಹೋಗೋದಿಲ್ಲ ಆ ಥರ ಎಲ್ಲ ಹೇಳಬೇಡಿ. ಯಾಕಂದರೆ ಎಲ್ಲ ಒಳ್ಳೊಳ್ಳೆ ನಿಮಗೆ ಪೇ ಸ್ಕೇಲ್ ಕೂಡ ಇರುತ್ತೆ. ಸೊ ಇನ್ನು ಹಾಗಾದರೆ ಎಕ್ಸಾಮ್ ಸಿಲೆಬಸ್ ಏನಿದೆ ಅಂತ ಕೇಳೋದಾದರೆ ಇಲ್ಲಿ ನೋಡಿ, ಇದು ಅಧಿಕೃತ ವೆಬ್ಸೈಟ್ನಲ್ಲೇ ತೆಗೆದುಕೊಂಡಿರೋಂಥದ್ದು. 60 ಕ್ವಶನ್ಸ್ ಇರುತ್ತೆ. ಇಂಗ್ಲೀಷ್ 20, ರೀಸನಿಂಗ್ 15, ಆಪ್ಟಿಟ್ಯೂಡ್ 15, ಹಾಗೆ GK 10 ವೇಟೇಜ್. ಇದು ಪಾರ್ಟ್ ಎನಲ್ಲಿ. ಇನ್ನು ಪಾರ್ಟ್ ಬಿ ಅಲ್ಲಿ 60 ಕ್ವಶನ್ ನಿಮಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಇರುತ್ತೆ. 10+2 ಲೆವೆಲ್ದು 60 ಮಾರ್ಕ್ಸಿಗೆ. ಸೊ ಇದರ ವೇಟೇಜ್ 50% ತೊಗೊಳ್ತಾರೆ, ಇದರ ವೇಟೇಜ್ 50% ತೊಗೊಳ್ತಾರೆ. 60 120 ಕ್ವಶನ್ಸ್, 120 ಮಾರ್ಕ್ಸ್ ಇರುತ್ತೆ, 120 ಮಿನಿಟ್ಸ್ ಇರುತ್ತೆ. ಹಾಗೆ ಬೈಲಿಂಗ್ವಲ್ ಇರುತ್ತೆ, ಇಂಗ್ಲೀಷ್ ಇದರಲ್ಲಿ ಇರುತ್ತೆ. ನೋ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ನೆಟ್ಟಲ್ಲಿ ಕೂಡ UGC ನೆಟ್ಟಲ್ಲಿ ಕೂಡ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಹಾಗೆಯೇ ಏರ್ ಟ್ರಾಫಿಕ್ ಕಂಟ್ರೋಲರ್ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ಒಳ್ಳೆ ರೀತಿ ಪ್ರಯತ್ನ ಮಾಡ್ಬೋದು. ಸೊ ಫಿಸಿಕ್ಸ್ ಮ್ಯಾಥ್ಸ್ ಇದನ್ನು ಓದಿದ್ರೆ SSC ಎಕ್ಸಾಮ್ಸ್ಗೆ ಕೂಡ ಹೆಲ್ಪ್ ಆಗ್ತದೆ. SSC CGL ಬರೋದಿದೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಒಂದ್ಸತಿ ಎಲ್ಲರೂ ಕೂಡ ಪರೀಕ್ಷೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು. ಇನ್ನು ಸುಮಾರು ಜನ ಕೇಳ್ತಿರೋದು ರೈಲ್ವೇಸ್ ಯಾವುದೋ ಕಾಲ್ ಆಗಿದೆ ಸರ್, ಯಾವುದು ಸರ್ ಅಂತ ಕೇಳ್ತಾ ಇದ್ರಿ. ಸೊ ಯಾವುದು ಅಂತ ಹೇಳಿದ್ರೆ ರೈಲ್ವೇಸ್ನಲ್ಲಿ ಲೋಕೋ ಪೈಲಟ್ ಇತ್ತೀಚೆಗೆ 24ನಲ್ಲಿ ಇದಕ್ಕೆ ನೇಮಕಾತಿ ಮಾಡಿದ್ರು. ಆಲ್ರೆಡಿ ನೇಮಕಾತಿ ಕರೆದಿದ್ರು. ಆಲ್ರೆಡಿ CBT 1 ಆಗಿದೆ, CBT 2 ಯಾವುದೋ ಕಾರಣಾಂತರಗಳಿಂದ ನಡೆದಿಲ್ಲ. ಈಗ ಮೇ 2ನೇ ತಾರೀಕೇನೋ CBT 2 ಅನ್ನು ಶೆಡ್ಯೂಲ್ ಮಾಡಿದ್ದಾರೆ. ಸೊ ಹಳೆಯ ವರ್ಷದ ಒಂದು ನೇಮಕಾತಿ ಸ್ಟಿಲ್ ಇನ್ ಪ್ರೋಸೆಸ್ ಇದೆ. ಸೊ ಅದರ ಹೊತ್ತಿನಲ್ಲಿ ಇನ್ನೊಂದು ನೇಮಕಾತಿಯನ್ನು ಕರೆದಿದ್ದಾರೆ. ಸೊ ಒಟ್ಟಾರೆ 9,900 ವೇಕೆನ್ಸೀಸ್, 9970 ವೇಕೆನ್ಸೀಸ್ ಇದೆ ಇರೋವಂಥದ್ದು. ಸೊ ನಿಮಗೆ ಇದು ಹಾಗಾದರೆ ಲೋಕೋ ಪೈಲಟ್ ಅಂದರೆ ಏನು ಸರ್ ಅಂತಂದರೆ ಟ್ರೈನ್ ಓಡಿಸೋದು ಸ್ನೇಹಿತರೆ. ಸೊ ಏನಿರುತ್ತೆ ಅಂತಂದರೆ ನಿಮಗೆ ಡ್ಯೂಟಿ ಯಾವ ರೀತಿ ಇರುತ್ತೆ ಅಂದರೆ 8 hour ಡ್ಯೂಟಿ, 16 hour ರೆಸ್ಟ್, ಈ ರೀತಿ ಇರುತ್ತೆ. RRB ಹೆಡ್ಕ್ವಾರ್ಟರ್ಲಿ ಒಂಥರ ಇರುತ್ತೆ. ನೀವು ನಾರ್ಮಲ್ RRBಗೆ ಹೋದರೆ ಆ ಥರ ಇರುತ್ತೆ. ಸೊ ನೀವು ಎಲ್ಲ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳಿರುತ್ತೆ. ಸೊ ರೈಲ್ವೆ ಎಕ್ಸಾಮ್ಸ್ ಇದು ಲೋಕೋ
ಲೋಕೋ ಪೈಲಟ್ ಅಂತ ಹೇಳ್ಬಿಟ್ಟು. ಸೊ ಇದು ನಿಮ್ಗೆ ನೋಡ್ಬೋದು 29 ಮಾರ್ಚ್ 2025ಕ್ಕೆ ಶಾರ್ಟ್ ನೋಟಿಸನ್ನು ಕೊಟ್ಟಿತ್ತು. ಈಗ ಅರ್ಜಿ ತುಂಬಲಿಕ್ಕೆ ಯಾವಾಗಿಂದ ಸ್ಟಾರ್ಟ್ ಅಂದರೆ 12 ಏಪ್ರಿಲಿಂದ ಎಂಡ್ ಆಗೋದು 11 ಮೇಗೆ ಎಂಡ್ ಆಗೋದಂಥದ್ದು. ಸೊ ಇದು ಲೆವೆಲ್ 2 ಇದೆ ಪೇ ಸ್ಕೇಲ್ನಲ್ಲಿ. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಪ್ರಮೋಷನ್ ಕೂಡ ಆಗ್ತದೆ ರೈಲ್ವೇಸ್ನಲ್ಲಿ. ನೀವು ಅಂಟಿಲ್ DRM ತನಕ ಹೋಗದೇ ಇರ್ಬೋದು. ಬಟ್ ಏನಂತಂದ್ರೂ ಕೂಡ ಒಂದು ಒಳ್ಳೆಯ ಪೋಸ್ಟ್ ತನಕ NTPC ಥರದ ಲೆವೆಲ್ ತನಕ ಕೂಡ ಹೋಗ್ಬೋದು. ಸೊ ಯಾರು ರೈಲ್ವೇಸ್ NTPC ಹಾಕಿದ್ದೀರಾ, ಇನ್ನು ಬೇರೆ ಬೇರೆ ರೈಲ್ವೇಸ್ ಎಕ್ಸಾಮ್ ಬರೀತಿದ್ದೀರಾ, ಸಿಮಿಲರ್ ಪ್ಯಾಟ್ರನ್ ಇರುತ್ತೆ ಲೋಕೋ ಪೈಲಟ್. ಸೊ ಮೊದಲ ಹಂತದಲ್ಲಿ ಇದು 75 ಕ್ವಶನ್ಸ್ ಅಷ್ಟೇ. CBT ಇದು ನೋಡಿ, CBT 1 ಇದೆ, CBT 2 ಇದೆ, CBAT ಇದೆ, ಹಾಗೆಯೇ ಸೈಕಾಲಜಿ ಟೆಸ್ಟ್ ಈ ಥರ, ಮತ್ತು DV ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ CBT 1 ಕೇವಲ 75 ಮಾರ್ಕ್ಸಿಗೆ ಅಷ್ಟೇ ಇರುತ್ತೆ. ಸೊ ಸೈನ್ಸ್, ನೀವು ಸೈನ್ಸನ್ನು ಓದಬೇಕು, GKನ ಓದಬೇಕು ಸ್ವಲ್ಪದ ಮಟ್ಟಿಗೆ. ಇಂಗ್ಲೀಷ್ ಇರೋದಿಲ್ಲ ರೈಲ್ವೇಸ್ ಎಕ್ಸಾಮ್ಸ್ನಲ್ಲಿ, ಅದು ನಿಮಗೆ ಗೊತ್ತಿರಲಿ. ಸೊ ಇದು ಲೋಕೋ ಪೈಲಟ್ ಎಕ್ಸಾಮ್ ಬಗ್ಗೆ. ಸೊ ಇನ್ನು ಎಕ್ಸಾಮ್ ಫೀಸ್ ಬಂದು 500 ಮತ್ತು 250 ಇದೆ. ಇದನ್ನು ನಿಮಗೆ SC ಸ್ಟೂಡೆಂಟ್ಸ್ ಇದೆ, ಫ್ರೀ ಟ್ರೈನ್ ಟ್ರಾವೆಲ್ ಕೂಡ ಕೊಡ್ತಾರೆ, ಮತ್ತು ಎಲ್ಲ ವಾಪಸ್ ಕೂಡ ರೀಫಂಡ್ ಕೂಡ ಮಾಡಲಾಗುತ್ತೆ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ರೀತಿಯಲ್ಲೇ ನಿಮಗೆ ಎಕ್ಸಾಮ್ ಸಿಲೆಬಸ್ ಇರುತ್ತೆ. ಹಾಗಾದರೆ ಇದು ಎಲ್ಲರೂ ಹಾಕ್ಬೋದಾ ಸರ್ ಅಂತಂದರೆ ಇಲ್ಲ. 10th ITI ಆಗಿರಬೇಕು, ಐದರ್ 10th + ITI ಅಥವಾ ಡಿಪ್ಲೊಮಾ ಆಗಿರಬೇಕು, ಆರ್ ಇಂಜಿನಿಯರಿಂಗ್, ಈ ಥರ ಇದ್ದವ್ರು ಮಾತ್ರ ಹಾಕ್ಲಿಕ್ಕಾಗತ್ತೆ. ಸೊ ಅಥವಾ ನಿಮಗೆ ಕೆಲವೊಂದು ಇದರಲ್ಲಿ ನೀವು ನೋಟಿಫಿಕೇಷನ್ ಡೀಟೇಲ್ಡಾಗಿ ನೋಡಿದಾಗ ಕೆಲವೊಬ್ರಿಗೆ ಮಾತ್ರ ಅವಕಾಶ ಇದೆ. ಸೊ 10th ITIಯಲ್ಲಿ ಟ್ರೇಡ್ಗಳಿರ್ತವೆ. ಅಂದರೆ ITIನಲ್ಲಿ ಎಲೆಕ್ಟ್ರಾನಿಕ್ಸ್ ಟ್ರೇಡ್, ಎಲೆಕ್ಟ್ರಿಷಿಯನ್ ಟ್ರೇಡ್, ಹೀಟ್ ಇಂಜಿನ್ ಟ್ರೇಡ್, ಈ ಥರ ಟ್ರೇಡ್ಗಳಿರ್ತವೆ. ಸೊ ಆ ಪರ್ಟಿಕ್ಯುಲರ್ ಟ್ರೇಡ್ನಲ್ಲಿರೋರು ಆ ಪರ್ಟಿಕ್ಯುಲರ್ ಟ್ರೇಡಿಗೆ ಹಾಕ್ಬೋದು. ಇಲ್ಲ ಡಿಪ್ಲೊಮಾ ನೀವು ಪರ್ಟಿಕ್ಯುಲರ್ ಬ್ರಾಂಚ್ನಲ್ಲಿ ಮಾಡಿದ್ದೀರಾ ಅಂದರೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಉತ್ತಮ ಅವಕಾಶ ಇದನ್ನು ಹಾಕ್ಬೋದು. ಇನ್ನು ಇಂಜಿನಿಯರಿಂಗ್ ಮಾಡಿದವರು ಕೂಡ ಹಾಕ್ಬೋದು ಇದಕ್ಕೆ. ಸೊ ಆ ಥರ ಇದೆ. ಸೊ ಹಾಗಾದರೆ CBT 1ನಲ್ಲಿ ನೋಡಿ, ಮ್ಯಾಥ್ಸ್ ಇದೆ, ಮೆಂಟಲ್ ಅಬಿಲಿಟಿ ಇದೆ, ಸೈನ್ಸ್ ಇದೆ, GK ಇದೆ. ಈಗ ನಾನು ಹೇಳ್ದಂಗೆ ಇಂಗ್ಲೀಷ್ ಇರೋದಿಲ್ಲ. ಸೊ ಸ್ವಲ್ಪ ನೀವು ಕ್ವಾಲಿಟಿ 75ಗೆ 35 ಮಾರ್ಕ್ಸ್ ತೆಗೆದ್ರೆ ಕೂಡ ನಾರ್ಮಲೈಸೇಷನ್ ಎಲ್ಲ ಆಗಿ ನೀವು ಕ್ವಾಲಿಫೈ ಮಾಡ್ಬೋದು. ಲಾಸ್ಟ್ ಟೈಮ್ ಕೂಡ ಅಷ್ಟು ಮಾರ್ಕ್ಸಿಗೆ ಆಗಿತ್ತು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, CBT 1ಗೆ ಉತ್ತಮ ರೀತಿಯಲ್ಲಿ ತಯಾರು ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಹೊಸ ನೋಟಿಫಿಕೇಷನ್ ಈ ತಿಂಗಳ ತನಕದ್ದು. ಇನ್ನು ಮುಂದೆ ಯಾವುದೇ ಹೊಸ ನೋಟಿಫಿಕೇಷನ್ ಆದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇರಿ, ನಾನು ನಿಮಗೆ ತಿಳಿಸ್ತೀನಿ. ಸೊ ಹಾಗೆಯೇ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಆಗಿರ್ಬೋದು, ಬ್ಯಾಂಕಿಂಗ್, ರೈಲ್ವೆ, SSC, ಹಾಗೆಯೇ ಏರ್ಪೋರ್ಟ್ ಅಥಾರಿಟಿ ಎಕ್ಸಾಮ್ಸಿಗೆ ಆಗಿರ್ಬೋದು. ಸೊ ಇದರ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ಸಂಪರ್ಕಿಸ್ಬೋದು. ಅಥವಾ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ನಲ್ಲಿ ಸತತ 10 ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಳ್ತಾ ಬಂದಿರುವಂಥ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡ್ಬೋದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ಇನ್ಫಾರ್ಮೇಷನ್, ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.